ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಕೇವಲ 2 ಬೌಲ್ ಮಿಲ್ಕ್ ಪೌಡರ್ ಹಾಗೂ 1 ಸ್ಪೂನ್ ಗೋಧಿ ಹಿಟ್ಟಿದ್ರೆ ಸಾಕು, ತುಂಬ ರುಚಿಯಾಗಿರುವ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ. ಇದಕ್ಕೆ ಯಾವುದೇ ಮೈದಾ ಹಿಟ್ಟು ಬೇಡ ಹಾಗೂ ರೆಡಿ ಮಿಕ್ಸ್ ಪೌಡ್ರ್ ಬೇಡ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ 1.5 ಬೌಲ್ ಸಕ್ಕರೆ ಹಾಗೂ 1.5 ಕಪ್ ನೀರು ಹಾಕಿ ಸಕ್ಕರೆ ಕರ್ಗೋಕೆ ಬಿಡ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಸಕ್ಕರೆ ಕರಗಿದೆ. ಗ್ಯಾಸ್ ಆನ್ ಮಾಡಿ ಸಕ್ಕರೆ ಪಾಕ ಮಾಡೋಕೆ ಇಡ್ತಿದ್ದೀನಿ. ಪಾಕ ಆಗುವಷ್ಟರಲ್ಲಿ ಈಗ ಮತ್ತೊಂದು ಕಡಾಯಿಗೆ 2 ಬೌಲ್ ಮಿಲ್ಕ್ ಪೌಡ್ರ್ ಹಾಗೂ ಅದೇ ಬೌಲಿಂದ 3/4 ಬೌಲ್ ಹಾಲನ್ನು ಹಾಕಿ 1 ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಲ್ಕ್ ಪೌಡ್ರ್ ಅಂದಿದ್ರೆ ಸಾಕು, ಯಾವುದೇ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಬೇಡ ಹಾಗೂ ಮೈದಾ ಹಿಟ್ಟು ಬೇಡ. ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಮಿಲ್ಕ್ ಪೌಡ್ರ್ ಹಾಗೂ ಹಾಲನ್ನು ಹೀಗೆ ಮೊದಲೇ ಕಡಾಯಿಲಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಮೇಲೆ ಇಡಬೇಕು. ಮೊದಲೇ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋದರೆ ಗಂಟಾಗುತ್ತೆ ಬೇಗನೆ. ಹಾಗಾಗಿ ಹೀಗೆ ಮೊದಲೇ ಮಿಕ್ಸ್ ಮಾಡಿ ನಂತರ ಈಗ ಗ್ಯಾಸ್ ಆನ್ ಮಾಡಿ ನೋಡಿ, ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಬೇಗ ಗಂಟಾಗುತ್ತೆ. ಹಾಗಾಗಿ ನೋಡಿ ಎಷ್ಟು ಬೇಗ ಗಟ್ಟಿ ಆಯಿತು. ಈ ಥರ ಫುಲ್ ಗಟ್ಟಿಯಾಗಿ ಈ ಹದಕ್ಕೆ ಬರಬೇಕು. ನೋಡಿ ಮಿಕ್ಸ್ ಮಾಡ್ತಾನೆ ಈ ಥರ ತಳ ಬಿಡುತ್ತೆ. ಹೀಗೆ ಈ ಹಂತದವರೆಗೂ ಮಿಕ್ಸ್ ಮಾಡಬೇಕು. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ತಣ್ಣಗಾಗೋಕ್ಕೆ ಒಂದು ತಟ್ಟೆಗೆ ಹಾಕ್ತಿದ್ದೀನಿ. ತುಂಬ ಏನು ತಣ್ಣಗಾಗೋದು ಬೇಡ, ಕೈಗೆ ಮುಟ್ಟುವಷ್ಟು ಬೆಚ್ಚಗಿದ್ರೆ ಸಾಕು. ಈಗ ಇದಕ್ಕೆ 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಗೂ 1 ಸ್ಪೂನ್ ಗೋಧಿ ಹಿಟ್ಟು, 1ರಿಂದ 2 ಸ್ಪೂನ್ ಸಹ ಹಾಕ್ಬೋದು. ಕಲಿಸುವಾಗ ಗೊತ್ತಾಗುತ್ತೆ. ಸ್ವಲ್ಪ ಮೆತ್ತಗಿದ್ರೆ ಇನ್ನೊಂದು ಸ್ಪೂನ್ ಹಾಕಿ. ನೋಡಿ, ಈ ಥರ ಈಗ ಇದನ್ನ ಸ್ವಲ್ಪ ನಾದಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಒಂದು 5 ನಿಮಿಷ ನೆನೆಯಲಿ ಮುಚ್ಚಿಡ್ತಿದ್ದೀನಿ. ಜಾಮೂನ್ ಹಿಟ್ಟು ನೆನೆಯುವಷ್ಟರಲ್ಲಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಎಣ್ಣೆ ಕಾಯೋಕೆ ಇಡ್ತಿದ್ದೀನಿ. ಸಕ್ಕರೆ ಸಹ ಕುದ್ದು ಪಾಕ ಆಗಿದೆ. ಈಗ ಇದಕ್ಕೆ 1/4 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈ ಪಾಕ ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ಈಗ ಹಿಟ್ಟು ಸಹ ನೆಂದಿದೆ. ಜಾಮೂನ್ ಉಂಡೆ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಹಿಟ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತೆಗೆದು ಉಂಡೆ ಮಾಡಿ. ನೋಡಿ, ನಾ ಈ ಸೈಜಿಗೆ ಮಾಡ್ತಿದ್ದೀನಿ. ಜಾಮೂನ್ ಉಂಡೆನ ತುಂಬ ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು, ಹಾಗೆ ಲೈಟಾಗಿ ಪ್ರೆಸ್ ಮಾಡಿ ಉಂಡೆ ಮಾಡಿ. ನೋಡಿ, ಹೀಗೆ ಎಲ್ಲ ಜಾಮೂನ್ ಉಂಡೆನ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಕಾದಿದೆ. ಈಗ ಜಾಮೂನ್ ಉಂಡೆನ ಎಣ್ಣೆಲಿ ಹಾಕಿ ಕರಿಯೋಣ. ಮೀಡಿಯಮ್ ಫ್ಲೇಮಲ್ಲೇ ಕರಿತಿದ್ದೀನಿ. ಹೈ ಫ್ಲೇಮಲ್ಲಿ ಕರಿದ್ರೆ ಮಿಲ್ಕ್ ಪೌಡ್ರ್ ಆಗಿರೋದ್ರಿಂದ ಬೇಗ ಸೀದು ಹೋಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಈ ಥರ ಸ್ವಲ್ಪ ಹೊರಳಾಡಿಸಿ ಕರೀರಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ. ನೋಡಿ, ಈಗ ಕರಿದಾಗಿದೆ, ತೆಗಿತಿದ್ದೀನಿ. ಹೀಗೆ ಎಲ್ಲ ಜಾಮೂನ್ ಉಂಡೆನೂ ಸಹ ಕರೆದಿಟ್ಟಿದ್ದೀನಿ. ಜಾಮೂನ್ ಉಂಡೆ ಸ್ವಲ್ಪ ತಣ್ಣಗಾಗಲಿ. ತೆಗೆದ ತಕ್ಷಣವೇ ಸಕ್ಕರೆ ಪಾಕದಲ್ಲಿ ಹಾಕಿದರೆ ಜಾಮೂನೆಲ್ಲ ಬೆಂದ ಹಾಗಾಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಈಗ ಮತ್ತೆ ಸಕ್ಕರೆ ಪಾಕಕ್ಕೆ ಹಾಕ್ತಿದ್ದೀನಿ. ಈಗ ಒಮ್ಮೆ ಮಿಕ್ಸ್ ಮಾಡಿ 20ರಿಂದ 30 ನಿಮಿಷ ನೆಂದು ಸಕ್ಕರೆ ಪಾಕ ಚೆನ್ನಾಗಿ ಹೀರಬೇಕು. ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ, ಈಗ 30 ನಿಮಿಷ ಆಗಿದೆ. ಜಾಮೂನ್ ಸಕ್ಕರೆ ಪಾಕ ಹೀರಿ ಎಷ್ಟು ಉಬ್ಬಿದೆ. ಯಾವುದೇ ರೆಡಿ ಮಿಕ್ಸ್ ಬೇಡ. ಹೀಗೆ ಮನೆಯಲ್ಲೇ ಮಿಲ್ಕ್ ಪೌಡ್ರಿಂತ ಈಸಿಯಾಗಿ ಗುಲಾಬ್ ಜಾಮೂನ್ನ ಮಾಡಬಹುದು. ನೋಡಿ, ಎಷ್ಟು ಜ್ಯೂಸಿ ಹಾಗೂ ಸ್ಮೂತಾಗಿ ಗುಲಾಬ್ ಜಾಮೂನ್ ಆಗಿದೆ. ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ ಒಳಗಡೆ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಸಾಫ್ಟ್ ಕೂಡ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.